ನೆರಳು ಕೊಡುತ್ತೆ. ಅದು ಸಮರ್ಪಣಾ ಭಾವ, ಇದು ಪ್ರಕೃತಿ ಇರುವಂಥ ಸಮರ್ಪಣಾ ಭಾವ. ಅದಕ್ಕೆ ನಾವು ಪ್ರಕೃತಿಯಿಂದ ಕಲಿಬೇಕು ಅನ್ನೋದು ಸಹ ಇದೊಂದು ಉದಾಹರಣೆ ಆಗುತ್ತೆ ಈ ಗುಲ್ಮೋಹರಿಂದ. ಹಾಗಾಗಿ ಅದೆಲ್ರಿಗೂ ವಿಶೇಷವಾಗಿದೆ. ಮುಂದೆ ನಮ್ಮನ್ನು ಅದು ಹೆಚ್ಚು ಕಾಡುತ್ತೆ. ಅದನ್ನು ಆ ಮರಗಳನ್ನು ಬೆಳೆಸಬೇಕಂತ ನಾನು ಈ ಮೂಲಕ ಕೋರ್ಕೊಳ್ತಿದ್ದೀನಿ. ಯಾಕಂದರೆ ನೆರಳು ಇದೆ, ಆಮೇಲೆ ಹೂವು ಇದೆ, ಆಕರ್ಷಣೀಯವಾಗೂ ಇದೆ, ತಂಪು ಕೊಡುತ್ತೆ ನಮಗೆ. ಪ್ರತಿಯೊಬ್ಬರನ್ನು ಕೂಡ ಆಕರ್ಷಣೆ ಮಾಡುವಂಥ ಒಂದು ವಿಶಿಷ್ಟವಾದ ಗಿಡ ಆಗಿದೆ. ಅದೇ ರೀತಿ ಕೋಲಾರ ನಗರದಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಮರಗಳನ್ನು ಬೆಳೆಸಿಲ್ಲವಾದರೂ ಕೂಡ ಅಲ್ಲಲ್ಲಿ ಕೆಲವರು ಆಸಕ್ತಿಯಿಂದ ಬೆಳೆಸಿರುವಂಥ ಈ ಮರಗಳಲ್ಲಿ ಈ ಮಾರ್ಚ್ ಫ್ಲವರ್ ಅಂತ ಹಳದಿ ಬಣ್ಣವನ್ನು ಬಿಡುವಂಥ ಮರಗಳು ಈ ಮೆಥೋಡಿಸ್ಟ್ ಚರ್ಚ್ ಆವರಣದಲ್ಲಿ ಇರುವಂಥದ್ದು, ಬ್ರಿಟಿಷ್ ಕಾಲದಲ್ಲಿ ಹಾಕಿರುವಂಥ ಮರಗಳು ಇವತ್ತಿಗೂ ಕೂಡ ನೋಡುಗರನ್ನು ತನ್ನ ಗಮನವನ್ನು ಸೆಳೀತದೆ. ರಿಸರ್ಚ್ ಕೂಡ, ಔಷಧಿಯ ಉಪಯೋಗಗಳು ಕೂಡ, ರಿಸರ್ಚ್ ಸಂಶೋಧನೆ ಕೂಡ ನಡೆದಿರುವಂಥ ಎಕ್ಸಾಂಪಲ್ಸ್ ನಮಗೆ ಗೊತ್ತಿದೆ. ಅದಕ್ಕೆ ಇದನ್ನು ಬೆಂಕಿ ಮರ ಅಂತ ಕರೀತಾರೆ, ಫ್ಲೇಮ್ ಟ್ರೀ ಅಂತ ಕರೀತಾರೆ, ಮತ್ತು ದೊಡ್ಡ ರಂತಗ್ರಂಥಿ ಅಂತ ಮರ ಅಂತಲೂ ಕರೀತಾರೆ, ಕೆನ್ನಗೆ ಸರಿ ಅಂತ ಕರೀತಾರೆ, ಮತ್ತು ಬೇರೆ ಬೇರೆ ರೀತಿಯಾದಂಥ ಹಲವಾದಂಥ ವರ್ನಾಕ್ಯುಲರ್ ನೇಮ್ಸ್ ಅಂತ ಹೇಳ್ತಾರೆ, ಆ ನೇಮ್ಸಿಂದ ಕರೀತಾರೆ. ಆದರೆ ಇದನ್ನು ಗುಲ್ಮೋರ್ ಸಸ್ಯ ಅಂತ ಕರೀತೀರಿ. ಇದನ್ನು ಡಿಲೋನಿಕ್ಸ್ ರೀಜಿಯಾ, ಅದು ಫ್ಯಾಬೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ಸಸ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.